ಖಾಸಗಿ ಪಿಜಿಯಲ್ಲಿ ವಿದ್ಯಾರ್ಥಿನಿಯೊಬ್ಬಳು ಅನುಮಾನಾಸ್ಪದವಾಗಿ ಸಾವಿಗೀಡಾದ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ. ಬೀಳಗಿ ತಾಲೂಕಿನ ಸುನಗ ತಾಂಡಾದ 17 ವರ್ಷದ ಸೀಮಾ ರಾಠೋಡ ಮೃತಪಟ್ಟ ವಿದ್ಯಾರ್ಥಿಯಾಗಿದ್ದು, ಬಾಗಲಕೋಟೆ ವಾಗ್ದೇವಿ ಪಿಯು ಕಾಲೇಜಿನ ಪ್ರಥಮ ವರ್ಷ ಸೈನ್ಸ್ ಕಲಿಯುತ್ತಿದ್ದಳು. ಬಾಗಲಕೋಟೆಯ ವಿದ್ಯಾಗಿರಿಯಲ್ಲಿ ನಿನ್ನೆ ಸಂಜೆ ಈ ಘಟನೆ ನಡೆದಿದ್ದು, ನೇಣು ಹಾಕಿಕೊಂಡ ದೃಶ್ಯ ಕಂಡು ವಿದ್ಯಾರ್ಥಿನಿಯರು ಪಿಜಿಯಿಂದ ಓಡೋಡಿ ಹೊರಗೆ ಬಂದಿದ್ದಾರೆ. ಸ್ಥಳದಲ್ಲಿ ಜಮಾಯಿಸಿದ ವಿದ್ಯಾರ್ಥಿಗಳ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೇಣು ಬಿಚ್ಚಿ ಪಿಜಿಯ ಸಿಬ್ಬಂದಿಗಳು ಆಸ್ಪತ್ರೆಗೆ ದಾಖಲಿಸಿದ್ದು, ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ ನಂತರ ಮೃತಪಟ್ಟಿದ್ದು ಖಚಿತವಾಗಿದೆ. ಮರಣೋತ್ತರ ಪರೀಕ್ಷೆಗೆ ಕರೆದೊಯ್ದಿದ್ದು, ಶವಾಗಾರದ ಮುಂದೆ ಸೀಮಾ ಕುಟುಂಬಸ್ಥರ ಕಣ್ಣೀರಿಟ್ಟು ಪಿಜಿ ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಗಳ ಸಾವಿನ ಬಗ್ಗೆ ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸಿದ್ದು, ಸಾವಿನಲ್ಲಿ ಸಂಶಯವಿದ್ದು ಸೂಕ್ತ ತನಿಖೆಯಾಗಬೇಕೆಂದು ಕುಟುಂಬಸ್ಥರು ಆಗ್ರಹಿಸಿದರು. ಸರ್, ನನ್ನ ಮಗಳು ಈ ಸಲ PUC ಫಸ್ಟ್ ಇಯರ್ಗೆ ವಾಗ್ದೇವಿ ಕಾಲೇಜ್ಗೆ ನಾನು ಅಡ್ಮಿಷನ್ ಮಾಡಿಸಿದ್ದೆ. ಸೈನ್ಸಲ್ಲಿ ಓದ್ತಾ ಇದ್ದು ಫಸ್ಟ್ ಇಯರ್ ಫಸ್ಟ್ PU. ನಮ್ದು ಬಂದು ಸುನಗಿ LT ತಾಂಡ, ನಮ್ಮದು ತಾಂಡ ಹಳ್ಳಿ. ಜಾತ್ರೆ ಇರೋದ್ರಿಂದ ನಾವು ಮನೆಗೆ ಕರ್ಕೊಂಡು ಹೋಗಿದ್ವಿ ಮಗಳಿಗೆ. ಮಂಗಳವಾರ ಜಾತ್ರೆ ಆಯಿತು. ನಿನ್ನೆ ಇಟ್ಕೊಂಡು ಇವತ್ತು ಮತ್ತು ಕಾಲೇಜ್ಗೆ ಬಿಟ್ಟು ಹೋದರು. ಅವ್ರ ಕಾಕ ಗೂಡು ಬಂದಿದ್ದರು. ನಾ ಬೇರೆ ಕಡೆ ಜಾಬ್ ಮಾಡೋದ್ರಿಂದ ನಾನು ಬೆಳಗ್ಗೆನೇ ಹೋದೆ. ಅವ್ರ ಕಾಕ ಬಂದು ಬಿಟ್ಟು ಹೋದರು. ಸುಮಾರು ಎಷ್ಟಂದ್ರೆ 12 ಗಂಟೆ ನಂತರ ತಂದು ಬಿಟ್ಟು ಹೋಗಿದ್ದಾರೆ. ಆ ನಂತರ ನನ್ನ ಮಗಳು ಸೆಕ್ಯೂರಿಟಿ ಫೋನಿಂದ ನನಗೆ ಫೋನ್ ಹಚ್ಚಿದ್ದಾಳೆ. ಸುಮಾರು ಎಷ್ಟಂದ್ರೆ 1 ಗಂಟೆ 1.5 ಗಂಟೆ ಒಳಗಡೆ ನನಗೆ ಫೋನ್ ಹಚ್ಚಿದ್ದಾಳೆ. ಆಕೆ ಏನಂತ ಹಚ್ಚಿದ್ಲಂದರೆ, ಮಮ್ಮಿ ಕಾಲೇಜ್ಗೆ ರಜಾ ಕೊಡ್ತಾರಂತೆ, ಮತ್ತು ಸಂಡೇಯಿಂದ ರಜಾ ಅಂತೆ. ನಮ್ಮ ಫ್ರೆಂಡ್ಸು ಸ್ಯಾಟರ್ಡೇ ಹೋಗ್ತಾರಂತೆ, ನಾ ಒಬ್ಬಳೇ ಆಗ್ತೀನಿ, ಕಾಕಾಗೀಗೆ ಹೇಳಿಬಿಡು, ನಾವು ವಾಪಸ್ ಹೋಗ್ಬಿಡ್ತೀನಿ ಕಾಕನ ಕೂಡ ಅಂತ ಹೇಳಿದ್ಲು. ಅದಕ್ಕೆ ನಾನು ಸೆಕ್ಯೂರಿಟಿ ಕೊಡಮ್ಮ, ನಾನು ಕಾಲ್ ಮಾಡಿ ಅವ್ರಿಗೆ ಕೇಳ್ಕೊತೀನಿ ಕರೆಕ್ಟ್ ಇನ್ಫಾರ್ಮೇಷನ್ನು ಅಂತ ಹೇಳಿದೆ. ಅದಕ್ಕೆ ಸೆಕ್ಯೂರಿಟಿ ಅವ್ರು ಏನಂದರು, ಇಲ್ಲ ಮೇಡಮ್, ನಾಳೆ ನಾಡ್ದು ಕಾಲೇಜ್ ಇದೆ, ಸಂಡೇ ಪೇರೆಂಟ್ಸ್ ಮೀಟಿಂಗ್ ಇದೆ. ಪೇರೆಂಟ್ಸ್ ಮೀಟಿಂಗಿಗೆ ಪೇರೆಂಟ್ಸ್ ಬಂದು ಮಕ್ಕಳನ್ನ ಸಂಡೇ ಮಾತ್ರ ಕರ್ಕೊಂಡು ಹೋಗ್ಬೋದು, ಈಗವರೆಗೂ ಹಾಸ್ಟೆಲ್ ಒಳಗೆ ಇರಬೇಕು ಅಂತ ಹೇಳಿದರು ಅವರು. ಅದಕ್ಕೆ ಆಯ್ತು ಸರ್ ಅಂಥೇಳಿ ನನ್ನ ಮಗಳಿಗೆ ಕೊಡಂತ ನಾನು ಮತ್ತೆ ಕೊಟ್ಟು, ಹಿಂಗೆ ಸೆಕ್ಯೂರಿಟಿ ಅವ್ರು ಹಿಂಗೆ ಹೇಳ್ತಾ ಇದ್ದಾರಮ್ಮ, ಆಲ್ರೆಡಿ 2-3 ದಿನ ಲಾಸ್ ಆಗಿದೆ, 2 ದಿನ ಇರು, ಮತ್ತು ಸಂಡೇ ಕಾಕಾಗ ಅಥವಾ ನಾನು ಕಳಿಸ್ಕೊಡ್ತೀನಿ, ಸಂಡೇ ಬರೋಕ್ಕಂತ ಅಂತ ಹೇಳಿದಾಗ, ಓಕೆ ಮಮ್ಮಿ ಆಯಿತು, ಸಂಡೇ ಕಳಿಸ್ಕೊಡು ಅಂತ ಹೇಳಿ ಫೋನ್ ಇಟ್ಲು. ಅವಾಗಿಟ್ಲು. ನೆಕ್ಸ್ಟ್ ನನಗೆ ಕಾಲ್ ಬಂದಿದ್ದು 5:32ಕ್ಕೆ. ಯಾರ್ದು? ಬಸವರಾಜ್ ಪಾಟೀಲ್ ಅವ್ರ ಹೆಸರು, ಅವ್ರ ನಂಬರಿಂದ ಕಾಲ್ ಬಂತು. ಏನಂದರು, ಮೇಡಮ್ ನಿಮ್ಮ ಸೀಮಾಗೆ ಪೀಡ್ಸ್ ಬಂದಿದೆ, ಬೇಗ ಬನ್ನಿ, ಸೀರಿಯಸ್ ಇದೆ, ಸಿಟಿ ಹಾಸ್ಪಿಟಲ್ಗೆ ಹಾಕಿದ್ದೆ ಅಂತ ಹೇಳಿದ್ರು. ಸರ್, ನನ್ನ ಮಗಳಿಗೆ ಪೀಡ್ಸ್ ಇಲ್ಲ, ಆಕೆ ಆಲ್ರೆಡಿ ಮುರಾರ್ಜಿ ಹಾಸ್ಟೆಲ್ ಒಳಗಿದ್ದಾಳೆ, ಅಲ್ಲಿಂದನೇ ಬಂದಿದ್ದಾಳೆ. ಪೀಡ್ಸ್ ಇಲ್ಲ, ಪೀಡ್ಸ್ ಒಳಗೆ ಸೀರಿಯಸ್ ಹೆಂಗಾಗುತ್ತೆ, ಯಾಕೆ ಹೇಳ್ತಾ ಇದ್ರ ಹಿಂಗೆ ಅಂದ್ಕೊಳ್ಳೇನೆ ಕಾಲ್ ಕಟ್ ಮಾಡಿಬಿಟ್ರು. ಅಷ್ಟರೊಳಗೆ ನೆಕ್ಸ್ಟ್ ನಾನು 5:33ಕ್ಕೆ ಅವ್ರ ಕಾಕಾಗ ಫೋನ್ ಕಾಲ್ ಮಾಡಿದೆ. ಹಿಂಗೆ ಹೇಳ್ತಾ ಇದ್ದಾರೆ, ಅಲ್ಲಿ ಹೋಗಿ ನೋಡ್ರಿ ಅಂಥೇಳಿ. ಅವ್ರು ಇಲ್ಲೇ ವಿದ್ಯಾಗಿರಿಗೆ ಇರ್ತಾರೆ ಸರ್. ಹಾಗಾಗಿ ಅವ್ರು ಹೋದರು, ಇಲ್ಲಿ ಬಂದರು, ನಂಗೆ ಮತ್ತೆ ಕಾಲ್ ಮಾಡಿದ್ರು ಅವರು, ಎಲ್ಲಿದ್ದಾರೆ ಅಂಥೇಳಿ ಎಂಟ್ರೆನ್ಸ್ಗೆ ಸರ್ ಇದ್ದಾರಂತೆ, ಅವ್ರು ಸ್ವಲ್ಪ ಏಜ್ ಆಗಿದ್ದಾರೆ, ಚಸ್ಮಾವು ಹಾಕ್ಕೊಂಡಿರ್ತಾರೆ, ಅಂಥವ್ರು ನೋಡಿ ಕೇಳಿ ಹೇಳ್ತಾರೆ ನಿನ್ಗೆ. ನಾನು ಯಾವ ವಾರ್ಡು ಯಾವ ಹಾಸ್ಪಿಟ್ಲ್ 2 ಹಾಸ್ಪಿಟ್ಲ್ ಇದ್ದಿಲ್ಲ, ಯಾವುದಂತ ಕೇಳಿಲ್ಲ ಅನ್ನಕೊಳ್ಳೇನು ಅವ್ರು ಪುನಃ ಹಿಡ್ಕೊಂಡು ಹೋದರು. ಮಲಗಿಸಿರೋ ಮುಂದೆನೇ ಅವ್ರ ಕಾಕ ಕಾಲ್ ಕಟ್ ಮಾಡಿಲ್ಲ, ನನ್ನ ಕೂಡನೇ ಇದ್ದರು, ಅಳಕ್ಕೆ ಚಾಲೂ ಮಾಡಿದರು. ಅದು ಕೂಡಲೇನ ಏನೋ ಆಗಿದೆ ಅಂತ ನಾ ಅಲ್ಲಿಂದ ಎಮರ್ಜೆನ್ಸಿ ಓಡಿ ಬಂದೀನಿ ಸರ್. ಫೈನಲ್ ಅಂದ್ರೆ ನನ್ನ ಮಗಳಿಗೆ ಮೋಸ ಆಗಿದೆ ಸರ್. ಸುಸೈಡ್ ಅಂತೂ ಅಲ್ಲ, ಪೀಡ್ಸ್ ಅಂತೂ ಅಲ್ಲ ನನ್ನ ಮಗಳಿಗೆ. ಆಕೆ ಇನ್ಕ್ವೈರಿ ಆಗಬೇಕು. ನಾನು ಕಂಪ್ಲೇಂಟ್ ಕೊಡ್ತೀನಿ ಸರ್. ಹೊಡೆದಿದ್ದಾರೆ ನನ್ನ ಮಗಳಿಗೆ, ಸಂಶಯ ಇದೆ ಸರ್. ಮೂಗಿನ ಇಲ್ಲೇ ತೆರೆದಿದೆ, ಇಲ್ಲೆಲ್ಲ ಗಾಯ ಇದೆ. ಅದಕ್ಕೆ ಸರ್ ನಾ ದೂರ ಇರೋದು, ಅದನ್ನು ಪೊಲೀಸರೇ ಎನ್ಕ್ವೈರಿ ಮಾಡಿ ಹೇಳ್ಬೋದು. ಏನೂ ಇಲ್ಲ ಸರ್, ಏನಿಲ್ಲ. ಮುರಾರ್ಜಿ ಹಾಸ್ಟೆಲ್, ಅವ್ರ ಹಾಸ್ಟೆಲ್ನೂ ಹೇಳ್ತೀನಿ, ಇಳಕಲ್ಲಲ್ಲಿ ಕಂದಗಲ್ ಗ್ರಾಮದಲ್ಲಿ ಮುರಾರ್ಜಿ ಹಾಸ್ಟೆಲಿಂದ ಬಂದು ಹುಡುಗಿ ಅದು. ಹಾಂ ಸರ್, ಕರೋನಾ ಟೈಮ್ ಒಳಗೆ ಅಡ್ಮಿಷನ್ ಆಗಿದೆ. ಅವಾಗ ನಾವು ಎಲ್ಲ ರೀತಿ ಟೆಸ್ಟ್ ಮಾಡಿ ಕಳಿಸೋದು, ಹೌದಾ? ಹಾಗಾಗಿ ಆಕೆಗೆ ಯಾವುದೇ ಪೀಡ್ಸ್ ಇಲ್ಲ, ಯಾವುದೇ ರೋಗ ಇಲ್ಲ, ಏನೂ ಇಲ್ಲ. ಹೆಲ್ದಿ ಮಗಳು. ಸ್ಪೋರ್ಟ್ಸ್ ಒಳಗೆ, ಸ್ಟಡಿ ಒಳಗೆ ನಂಬರ್ 1, ಎಲ್ಲ ಕಪ್ ಹಿಡ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾಳೆ. ಹಾಂ,
ಈಗ ಅವು ಯಾವ ಸ್ಟೇಜ್ ಒಳಗೆ ಇರ್ತದೆ, ಹ್ಯಾಂಗಿಂಗ್ ಸ್ಟೇಜ್ ಇತ್ತಂತಾರಲ್ರಿ ನಾವು ಅದನ್ನ ಹ್ಯಾಂಗಿಂಗ್ ಬಿಡಿಸ್ಕೊಂಡು ಅವರು ಇಲ್ಲಿವರೆಗೂ ಅವ್ರ ಹಾಸ್ಟೆಲ್ ಅವ್ರಿಗಾಗಲಿ ಯಾರೂ ನನ್ನ ಕಾಂಟ್ಯಾಕ್ಟ್ ಇಲ್ಲ ಸರ್. ಅದು ಒಂದೇ ಫೋನ್ ಕಾಲ್ ಮಾಡಿದ್ದು. ಇಲ್ಲಿವರೆಗೂ ಹಾಸ್ಟೆಲ್ ಅವರಾಗಲಿ ಸೆಕ್ಯೂರಿಟಿ ಆಗಲಿ ನನಗೆ ಯಾರೂ ಬಂದು ಭೇಟಿಯಾಗಿಲ್ಲ. ಅವ್ರು ಹೇಳಬೇಕು ಏನಾಗಿದೆ ಅಂತ ಹೇಳಬೇಕು, ನಾವು ಅವ್ರಿಗೆ ಕ್ವಶನ್ಸ್ ಹೇಳಬೇಕು, ಅವ್ರು ಆನ್ಸರ್ ಮಾಡಬೇಕು. ಸಪೋಸ್ ಈ ಹ್ಯಾಂಗಿಂಗ್ ಅನ್ನೋದಿತ್ತಂದ್ರೆ ಫಿಟ್ಸ್ ಬಂತು ಅಂತ ಯಾಕೆ ಹೇಳಿದ್ರು ಅಂತ? ಹಾಂ ಅದೇ ಸರ್, ನಾನು ಅವ್ರ ಹಾಸ್ಟೆಲ್ಗೆ ಹೋಗ್ತೀನಿ, ಹ್ಯಾಂಗಿಂಗ್ ಹಾಕುವಂಥ ಸೀಸನ್ ನೋಡಬೇಕಲ್ಲ, ಎಷ್ಟು ಎತ್ತರ ಇದೆ ಮಗಳಿಗಿಂತ, ಯಾವುದರಿಂದ ಹ್ಯಾಂಗಿಂಗ್ ಆಗಿದೆ ನಾನು ನೋಡ್ತೀನಿ. ಅವರು ಈಗವರೆಗೂ ನನಗೆ ಏನಮ್ಮ ಅಂತ ಬಂದು ಕೇಳಿಲ್ಲ. ಹಾಂ ಮಾಡಿಸ್ತೀನಿ ಸರ್, ಪೋಸ್ಟ್ ಮಾರ್ಟಮ್ ಮಾಡಿಸ್ತೀನಿ. ಪೊಲೀಸರಿಗೆ ಒಳ್ಳೆ ರೀತಿ ತನಿಖೆ ಆಗಲಿ ಅಂತ ಆಗ್ರಹ ಮಾಡಿ. ಹಾಂ ಆಗ್ಬೇಕು ಸರ್. ಹೆಣ್ಮಕ್ಳಿಗೆ ಭಾಳ ಅನ್ಯಾಯ ಆಗ್ತಿದೆ. ಭಾಳ ಅನ್ಯಾಯ ಆಗಿದ್ರೂ ಕೂಡ ಒಬ್ಬರಿಗೂ ನ್ಯಾಯ ಸಿಗ್ತಾ ಇಲ್ಲ. ಆಗ್ತಾನೆ ಇದೆ, ಮುಸ್ತಾನೆ ಇದೆ, ಹೋಗ್ತಾನೆ ಇದೆ. ಈಗ ಸಪೋಸ್ ಈಗ ನಿಮ್ಮ ಊರಿಗೆ ಬಂದಾಗ ಏನಾದರೂ ಸಪೋಸ್ ಕಾಲೇಜ್ನಲ್ಲಿ ಏನಾದರೂ ಟಾರ್ಚರ್ ಅಂತ ಆಗಿರ್ಬೋದು, ಯಾರ ಕಡೆ ಇಂಥದ್ದೇನಾದ್ರು ಮಾತಾಡಿದ್ರೆ? ಸರ್ ಏನು ಹೇಳಿಲ್ಲ ಸರ್ ನನಗೆ. ಕಾಲೇಜಲ್ಲಿ ಟಾರ್ಚರ್ ನಾ ಎಲ್ಲ ಕೇಳಿದ್ದೀನಿ ಸರ್. ಊಟದ ಬಗ್ಗೆ ಕೇಳಿದ್ದೀನಿ, ವಸತಿ ಬಗ್ಗೆ ಕೇಳಿದ್ದೀನಿ. ಊಟ ಚಲೋ ಕೊಡ್ತಾರೆ, ಎಲ್ಲ ಚಲೋ ಇದೆ ಅಂತಲೇ ಹೇಳಿದಾಳೆ ಸರ್. ಫ್ರೆಂಡ್ಸ್ ಕಡೆಯಿಂದ ಏನಾದರೂ? ಫ್ರೆಂಡ್ಸ್ ಕಡೆಯಿಂದ ಏನು ಬಂದಿಲ್ಲ ಸರ್. ನಾನು ಶಕುಂತಲಾ ಮಾಂತಪ್ಪ ಲಮಾಣಿ, ಸುನಗ್ LT1.